ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಆಟೋ ಸ್ಟ್ಯಾಂಡ್ ತುಂಬಾ ದೊಡ್ಡ ಮಟ್ಟದ ಆಟೋ ಸ್ಟ್ಯಾಂಡ್ಗಳು ಇದಾವೆ. ಇದೇ ಆಟೋ ಸ್ಟ್ಯಾಂಡ್ ಇರುವಂತಹ ಆಟೋ ಚಾಲಕರ ಮೇಲೆ ಇತ್ತೀಚೆಗೆ ಕೆಟ್ಟ ಅಭಿಪ್ರಾಯಗಳು ವ್ಯಕ್ತ ಆಗುವಂತ ಕೆಲಸ ಆಗ್ತಾ ಇದಾವೆ. ಆ ಕೆಟ್ಟ ಅಭಿಪ್ರಾಯಗಳು ಏನಪ್ಪಾ ಎನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆ ಜನರಲ್ಲಿ ಮೂಡಿದ್ರೆ, ಅತಿಯಾದಂತಹ ಬಾಡಿಗೆಯನ್ನ ಕೇಳ್ತಾರೆ, ಸರಿಯಾದ ಜಾಗಕ್ಕೆ ಆಟೋ ಬಾಡಿಗೆ ರೂಪದಲ್ಲಿ ಬರಲ್ಲ, ಮೀಟರ್ ಹಾಕಲ್ಲ, ಜೊತೆಗೆ ಪ್ರಯಾಣಿಕರಿಗೆ ಸಹಕಾರಿಯಾಗುವಂಥ ರೀತಿಯಲ್ಲಿ ವರ್ತಿಸಲ್ಲ ಎನ್ನುವಂಥದ್ದು ಆರೋಪ. ಈ ಆರೋಪ ತಕ್ಕನಾಗೆ ಮೆಜೆಸ್ಟಿಕ್ಗೆ ಇರುವಂತಹ ಒಂದು ಹೆಸರನ್ನ ಕೆಲ ಆಟೋ ಚಾಲಕರು ಕೆಡಿಸ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ದೊಡ್ಡ ಮಟ್ಟದ ಆರೋಪ. ಇದೇ ಒಂದು ವಿಚಾರವಾಗಿ ಮೆಜೆಸ್ಟಿಕ್ನಲ್ಲೇ ಇರುವಂತಹ ಆಟೋ ಚಾಲಕರನ್ನ ಈ ರೀತಿಯಾದಂತಹ ಕೆಟ್ಟ ಸಂದೇಶ ಇರುವಂತಹ ಸಂಬಂಧಪಟ್ಟಾಗೆ ಅಭಿಪ್ರಾಯಗಳನ್ನ ಕೇಳ್ತಾ ಹೋಗೋಣ. ಆಟೋ ಚಾಲಕರು ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. 50% ಎಷ್ಟು ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ತಾ ಇರ್ತೀವಿ ಮೀಟರ್ ಹಾಕೊಂಡು. ಬೇರೆಯವರು ನಿಂತ್ಕೊಂಡು ಇರ್ತಾರೆ, 50 ರೂಪಾಯಿಗೆ 100 ರೂಪಾಯಿ 150 ರೂಪಾಯಿ ಯಾರು ಕೊಡ್ತಾರೆ? ಕೇಳ್ತಾರೆ, ಏನ್ ಮಾಡೋದು? ನೀವ್ ಹೇಗೆ ಸರ್ ಮೀಟರ್ ಹಾಕಿ ಅಂತಂದ್ರೆ ಹಾಕ್ತೀರಾ ಅಥವಾ ಹೇಗೆ? ಇಲ್ಲ, ಇವಾಗ ಬುಕ್ ಆದ್ರೆ ಹೋಗ್ತಾ ಇರ್ತೀವಿ. ಯಾರನ್ನ ಬಂದು ಹೇಳಿದ್ರೆ ದಾರಿ ಗೊತ್ತಿದ್ರೆ ಹೋಗ್ತೀವಿ ಮೀಟರ್ ಹಾಕೊಂಡು, ಗೊತ್ತಿಲ್ಲ ಅಂದ್ರೆ ಮೀಟರ್ ಹಾಕ್ತಿವಿ, ದಾರಿ ಹೇಳಿ ಅಷ್ಟೇ. ಒಂದ್ ವೇಳೆ ಆಪಲ್ ಲಿಸ್ಟ್ ಬುಕ್ ಆಗಿರುತ್ತೆ ಅಷ್ಟೇ, ಏನ್ ಎಕ್ಸ್ಟ್ರಾ ಕೇಳಲ್ಲ. ಓಕೆ, ನಿಮ್ಮಂತ ಆಟೋ ಚಾಲಕರು ಬೆಂಗಳೂರಿನಲ್ಲಿ ಇದಾರಾ ಅಥವಾ ಕಡಿಮೆ ಸರ್? ತುಂಬಾ ತೀರಾ ಕಡಿಮೆ. ಕಮ್ಮಿ. ಅಂದ್ರೆ ಬೇರೆಯವ್ರ ಬಗ್ಗೆ ಹೇಳ್ತಾ ಇದ್ರಲ್ಲ, ಅವ್ರು ಹೊಟ್ಟೆ ಪಾಡಿಗೆ ಬರ್ತಾರಾ ಅಥವಾ ಈ ತರ ಲಾಭಕ್ಕಾಗಿ ಬರ್ತಾರ? ಇಲ್ಲ ಸರ್, ಅದು ಆತರ ಹೇಳೋದಾಗಲ್ಲ ಸರ್. ಅವ್ರು ಮುಂದವ್ರು ಏನ್ ಮಾಡ್ತಾರೋ, ಯಾಕೆ ಈ ತರ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಹೊಟ್ಟೆ ಪಾಡಿಗೆ ದುಡಿತಾ ಇದ್ರ ಅಷ್ಟೇ. ದಿನಕ್ಕೆ ಎಷ್ಟಾಗುತ್ತೆ ಸರ್? ದಿನಕ್ಕೆ ನಾನು ನಿಜನೂ ಹೇಳಲ್ಲ, ಸುಳ್ಳುನು ಹೇಳಲ್ಲ. ಮಿನಿಮಮ್ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆಗೆ 2,000 ಮಾಡ್ತೀನಿ. 2,000 ಎಲ್ಲ ಹೋಗಿನೇ ಮಿಸ್ ಆಗಿ? ಎಲ್ಲ ಹೋಗಿ ಎಲ್ಲ ಕಟ್ಟಾಗಿ 2,000. ಇವಾಗ ಎಷ್ಟಾಗಿದೆ ಸರ್? ಇವಾಗ ನೋಡಿ 800 ರೂಪಾಯಿ ಆಗಿದೆ. 800 ರೂಪಾಯಿ ಆಗಿದೆ. ಅಂದ್ರೆ ದಿನ ಬಾಡಿಗೆಗಳು ಕಡಿಮೆ ರೇಟಿಗೆ ಸಿಗ್ತಾ ಹೋಗಿ ತೊಂದ್ರೆ ಇಲ್ಲ? ಇಲ್ಲ, ಏನು ತೊಂದರೆ ಇಲ್ಲ. ಮೀಟರ್ ಇಂದ 15 ರೂಪಾಯಿ 20 ರೂಪಾಯಿ ಇದರಲ್ಲಿ ಜಾಸ್ತಿ ಸಿಗುತ್ತೆ ಅಷ್ಟೇ. ಹೊಟ್ಟೆ ಪಡಕ್ ಆಗ್ತಾ ಇದೆ. ಇವಾಗ ಇವತ್ತು ಸಂಡೇ ಅಲ್ಲ, ಸುಮಾರು ಸ್ವಲ್ಪ ಈ ಕಡೆ ಆ ಕಡೆ ಹೋಗುತ್ತೆ. ಓಕೆ ಸರ್, ಮೆಜೆಸ್ಟಿಕ್ ಅಲ್ಲಿ ಇರುವಂತ ಒಂದು ಕೆಟ್ಟ ಹೆಸರಿಗೆ ಆಟೋ ಚಾಲಕರಿಗೆ ನಿಮ್ಮಿಂದ ಒಂದು ಸಂದೇಶ ಕೊಡೋದಾದ್ರೆ ಏನ್ ಕೊಡ್ತೀರಿ ಸರ್? ಆ ಥರ ಹೇಳಕ್ ಆಗಲ್ಲ. ನಾನು ಏನು ಹೇಳ್ತಾ ಇದ್ದೀನಿ, ಆಟೋ ನಿಂತ್ಕೊಂಡು ಇರ್ತಾರೆ. ಇವಾಗ ಯಾರನ್ನ ಬಂದು ಕೇಳಿದೆ, ಇಲ್ಲಿ ಹಿಂದಕ್ಕೆ ಹೋಗೋಕ್ಕೆ ಮಾರ್ಕೆಟ್ ಹೋಗೋಕ್ಕೆ ಎಷ್ಟಾಗುತ್ತೆ? 50 ರೂಪಾಯಿ ಆಗುತ್ತೆ. 100 ರೂಪಾಯಿ 150 ರೂಪಾಯಿ 100 ರೂಪಾಯಿ 150 ರೂಪಾಯಿ ಕೇಳಿದೆ, ಎಲ್ಲಿಂದ ತಗೊಂಡು ಏನ್ ಸಿಗುತ್ತೆ ಅದು ಹುಡ್ಕೊಂಡು ಹೋಗ್ಬೇಕು. ದೇವ್ರು ಕೊಡ್ತಾರಲ್ಲ. ಹಾ, ಈಗ ಎಲ್ಲಾರು ಹಿಂಗ್ ಹೇಳ್ತಾರ ಅಲ್ಲ, ಯಾರೋ ಕೆಲವರು ಇದಾರೆ ಇರೋಂತ ನಿಯತ್ತೆ ನಿಮ್ಮಂತ ಚಾಲಕರಿಗೆ. ಅಲ್ಲ, ಎಲ್ಲಾರು ಒಬ್ರು ಮಾಡೋದಕ್ಕೆ ಎಲ್ಲಾರ್ಗು ಕೆಟ್ಟ ಹೆಸರು ಬರ್ತಾ ಇದೆಯಲ್ಲ. ಈಗ ನಾವು ಅದಕ್ಕೇನು ಹೇಳಕ್ ಆಗಲ್ಲ. ಕೆಲವರು ಮೀಟರ್ ಹಾಕಲ್ಲ ಅಂತಾರೆ, ದುಪ್ಪಟ್ಟ ಕೇಳ್ತಾರೆ, ಸಣ್ಣ ಸಣ್ಣ ಜಾಗಗಳಿಗೆ 100-200 ಕೋಟಿ ಅನ್ನುವಂಥದ್ದು ಸಿಕ್ಕಾಪಡೆ ಸರ್. ಇತ್ತೀಚೆಗೆ ಮೆಜೆಸ್ಟಿಕ್ ಅಂತಂದ್ರೆ ಆಟೋ ಚಾಲಕ ಅಂದ್ರೆ ಭಯ ಪಡ್ತಾರೆ. ಅದಕ್ಕೆಲ್ಲ ನಾವು ಹೇಳಕ್ಕಾಗಲ್ಲ ಸರ್. ಅದು ಅವ್ರಿಗೆ ಅರ್ಥ ಆಗ್ಬೇಕು. ನಾವು ಹೇಳ್ಬಿಟ್ಟು ನಮ್ಗೆ ಸುಮ್ನೆ ಯಾಕೆ? ಓಕೆ ಸರ್, ಈಗ ನೀವು ಮೀಟರ್ ಹಾಕಿ ಓಡಿಸುವಂತದ್ದಾದ್ರೆ ದಿನ ಎಷ್ಟು ದುಡಿಮೆ ಆಗ್ತದೆ? ಅದು ಹೇಳಕ್ಕಾಗಲ್ಲಣ್ಣ. ಯಾಕಂದ್ರೆ ಮೀಟರ್ ಹಾಕಿ ದುಡಿತೀವಿ ಅಂದ್ರೆ 1,000 ರೂಪಾಯಿ ಆಗುತ್ತೆ ಅಷ್ಟೇ. ಅದ್ರ ಮೇಲೆ ದುಡಿಕಾಗಲ್ಲ. ಮೀಟರ್ ಹಾಕೊಂಡು ದುಡಿತೀವಿ ಅಂತ. ಆಪ್ಗಳು ಯೂಸ್ ಮಾಡ್ತಾ ಇದ್ದಾರೆ? ನಾವು ಹತ್ರ ಇಲ್ಲ ಸರ್, ಯಾವುದು ಯೂಸ್ ಮಾಡಲ್ಲ. ನಾವು ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ತೀವಿ. ತೀರಾ ಬಡತನದ ಆಟೋ ಚಾಲಕರು ಅನ್ಬೋದ ನಿಮ್ಮನ್ನ? ಅದೇ ಹೇಳ್ತಾ ಇದೀವಲ್ಲ, ಇದು ಮೊಬೈಲ್ ತೋರಿಸಿದ್ರೆ ಅರ್ಧ ಮಾಡ್ಕೋಬೇಕು ನೀವೇ. ಎಲ್ಲರೂ ಆ್ಯಪ್ ಇದಾರೆ, ಅವ್ರ ಹತ್ರ ಕಾಸು ಅವ್ರಿಗೆ ಆನ್ಲೈನ್ ಅಂತಾರೆ, ಅವ್ರ ಕಾಸು ಬರುತ್ತೆ, ಮಾಡ್ಕೊಂತಾರೆ ಅವರು. ನಮ್ಗಿಲ್ಲ, ನಮ್ಗೆ ಎಲ್ಲಿ ಬಾಡಿಗೆ ಸಿಗುತ್ತೆ ಅಲ್ಲಿ ಬಾಡಿಗೆ ಹೋಗ್ತೀವಿ. ಹೆಚ್ಚುವರಿ ಕೇಳಲ್ಲ. ಎಲ್ಲಿ ಏನು ಕೇಳೋದು? ಕೊಡೋರು ಇದ್ರೆ ಕೇಳ್ಬೋದು, ಕೊಡೋರಿಲ್ಲ. ಆಮೇಲೆ ಕೆಲವರೆಲ್ಲ ನಿಮ್ಮಂತ ನಿಯತಾಗಿ ಆಟೋ ಚಾಲಕರು ಕೂಡ ಕೆಟ್ಟ ತರುವಂತ ಕೆಲಸ ಮಾಡ್ತಾರೆ. ಅದು ಅವ್ರವ್ರಿಗೆ ಸೇರಿದ್ದು. ಆಟೋರ ಬಗ್ಗೆ ನಾನು ಮಾತಾಡಕ್ಕೂ ಆಗಲ್ಲ, ಯಾಕಂದ್ರೆ ನಾವು ಆಟೋರೇ. ಈಗ ಯಾರೋ ಒಬ್ರು ಮಾಡೋದಕ್ಕೆ ಕಚಡ ಕೆಲಸ, ಎಲ್ಲರಿಗೂ ಹೆಸರು ಕೆಟ್ಟ ಹೆಸರು ಯಾಕೆ ಬೇಕು ಸರ್? ಟೂ ವೀಲರ್ಗಳಿಂದ ನಮಗೆ ತುಂಬ ಬಿಸ್ನೆಸ್ ಇಲ್ಲ, ತೊಂದರೆ ಆಗ್ಬಿಟ್ಟಿದೆ. ಅದರಿಂದ ಬ್ಯಾನ್ ಮಾಡುವಂತ ಕೂತಿದ್ದೀವಿ.
ಬಾಡಿಗೆನೂ ಸರಿಯಾಗಿ ಕೊಡಲ್ಲ ಅಂತಾನೆ. ಹ? ಬಾಡಿಗೆನೂ ಸರಿಯಾಗಿ ಕೊಡಲ್ಲ ಅಂತ. ಬಾಡಿಗೆನೂ ಸರಿಯಾಗಿ ಕೊಡಲ್ಲ. ಹ್ಮ್. ಮತ್ತೆ ನಾವು ಅಲ್ಲಿ ಯೂಸು ಮಾಡಿಲ್ಲ. ನಾವು ಓಲಾ ಒಂದು ಯೂಸ್ ಮಾಡ್ತೀವಿ, ಹ್ಮ್. ಇಲ್ಲ ಒಂದು ನಮ್ಮ ಹತ್ರ ಒಂದು ಯೂಸ್ ಮಾಡ್ತೀವಿ ಅಷ್ಟೇ. ನೋಡಿ ಎರಡೇ ಮಾಡ್ತಾ ಇರೋದು. ಎಷ್ಟಾಗುತ್ತೆ ಸಂಪಾದನೆ? ಹೇಳಕ್ಕಾಗಲ್ಲ ಸರ್, ಒಂದಿನ ಆಗುತ್ತೆ ಒಂದಿನ ಆಗಲ್ಲ, ಹೇಳಕ್ಕಾಗಲ್ಲ. ದುಡಿಮೆ ಅಟ್ಲೀಸ್ಟ್ ವೀಕೆಂಡ್ ಅಲ್ಲಾದ್ರೂ ಆಗುತ್ತಾ? ಆಗುತ್ತೆ. ಇವತ್ತಿನ ದಿನದಲ್ಲಿ ಆಗುತ್ತೆ. ಆಮೇಲೆ ನಾನು ನಿಮ್ಮನ್ನ ಕೇಳ್ಬೇಕು, ನೀವು ಮೆಜೆಸ್ಟಿಕ್ ಸುತ್ತಮುತ್ತಲೇ ಆಟೋ ಓಡಿಸೋದು ಅಥವಾ ಇಲ್ಲ ಎಲ್ಲ ಎಲ್ಲಿ ಬೇಕಾದ್ರೂ ಹೋಗ್ತೀವಿ ಸರ್. ನಂದೊಂದು ಪ್ರಶ್ನೆ ಸರ್, ಹೇಳಿ. ನಿಮ್ಗೆ ಇರೋ ಫ್ಯಾಕ್ಟ್ ಹೇಳ್ಕೊಂಬಿಡಿ. ಹೇಳಿ. ಮೆಜೆಸ್ಟಿಕ್ ಅಲ್ಲಿರುವಂತಹ ಆಟೋ ಚಾಲಕರ ಬಗ್ಗೆ ತುಂಬಾ ಕೆಟ್ಟ ಹೆಸರು ಇದೆ. ಹೌದು, ಖಂಡಿತ ಇದೆ. ಯಾಕಿದೆ ಸರ್? ಯಾಕಿದೆ ಅಂದ್ರೆ ಇಲ್ಲಿಂದ ಗಾಂಧಿನಗರ ಹೋಗಿ 200 ರೂಪಾಯಿ ಕೇಳಿ ಯಾರು ಬರ್ತಾರೆ ಹೇಳಿ? ತಪ್ಪಲ್ವಾ ಅದು? ಖಂಡಿತ ತಪ್ಪ ಅಲ್ಲ. ಒಬ್ರು ಮಾಡೋ ಕೆಲಸದಿಂದ ನಮ್ಗೆಲ್ಲರಿಗೂ ಕೆಟ್ಟ ಹೆಸರು, ನಮ್ಮ ಯೂನಿಯನ್ ಎಲ್ಲ ಕೆಟ್ಟ ಹೆಸರು ಅವ್ರು ಮಾಡೋ ಇದರಿಂದ. ನಿಮ್ಮ ಯೂನಿಯನ್ಗಳಿಂದ ಏನಾದ್ರು ಒಂದು ಅವರಿಗೆ ಒಂದು ಎಚ್ಚರಿಕೆ ಕೊಡುವಂಥದ್ದು ಏನಾದ್ರು ಆಗಿದೆಯಾ? ಎಷ್ಟು ಸಲ ಕೊಟ್ಟಿದ್ದಾರೆ ಸರ್. ಕಸ್ಟಮರ್ಗಳೇ ಕಂಪ್ಲೇಂಟ್ ಮಾಡಿದ್ದಾರೆ, ಆದ್ರೂ ಅವ್ರು ಬಿಡಲ್ಲ ಅಂತ. ಇವಾಗ ನೋಡಿ ಅಲ್ಲೆಲ್ಲ ನಿಂತ್ಕೊಂಡಿದ್ದಾರೆ, ಅಲ್ಲಿ ಹೋಗಿ ಕೇಳಿ ನೋಡಿ ಅವ್ರು ಎಷ್ಟು ಕೇಳ್ತಾರೆ. ಅವರೆಲ್ಲ ನೋಡಿ, ಅವರೆಲ್ಲ ಅದನ್ನೇ ನಾವು ಹೇಳಕ್ಕಾಗುತ್ತಾ? ಹೇಳಕ್ಕಾಗಲ್ಲ. ಆಟೋ ಇಂದ ಇಳಿದು ಯಾರು ಆಚೆ ಹೋಗಿರ್ತಾರೋ ಅವ್ರೆ ನಾವ್ ಎಲ್ಲಿ ಕರೆದ್ರು ಹೋಗ್ತೀವಿ ಸರ್. ಇಸ್ಕೊಡಿ ಅಂತ. ಹೌದು. ಆಮೇಲೆ ಕೆಲವೊಂದು ಟಾರ್ಗೆಟ್ ಮಾಡ್ತಾರಂತೆ. ಸೊ ನಾರ್ತ್ ಇಂಡಿಯಾದಿಂದ ಬಂದವ್ರನ್ನ ಅಥವಾ ಮುಖಭಾವನೆಗಳನ್ನ ನೋಡ್ಕೊಂಡೆ ಅವ್ರ ಗಾಡಿಗೆ ಜಾಸ್ತಿ ಹೆಚ್ಚುವರಿ ಕೇಳ್ತಾರೆ. ಹೌದು, ಖಂಡಿತ ಹೌದು. ಹಾಗಾದ್ರೆ ನಿಮ್ಮಂತ ನಿಯತ್ತಾಗಿರೋ ಆಟೋ ಚಾಲಕರ ಕೆಟ್ಟ ಹೆಸರು ಅನ್ನೋಂಥದ್ದು ಆಗಲ್ವಾ? ಆಗುತ್ತೆ ಸರ್. ಈಗ ಒಬ್ರು ಮಾಡೋ ತಪ್ಪಿಗೆ ಎಲ್ಲಾರ್ಗು ಕೆಟ್ಟ ಹೆಸರು. ಒಬ್ರು ಮಾಡೋ 100ಕ್ಕೆ ಒಬ್ರು ಮಾಡ್ತಾರೆ. ದಿನಕ್ಕೆ ಒಂದೆರಡು ಇನ್ಸಿಡೆಂಟ್ಗಳು ಆಗ್ತಾ ಇರುತ್ತೆ. ಮನೆ ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾದಲ್ಲ ನೋಡ್ತಾ ಇದ್ದೆ, ಇದರಿಂದ ಕತ್ತಿ ರೂಪಾಯಿಗೆ 700 ರೂಪಾಯಿ ಕೇಳಿದ್ದಾರೆ. 700 ರೂಪಾಯಿ ಕೇಳಿದ್ದಾರೆ ನೋಡಿ, ಹೆಂಗ್ ಸಾಧ್ಯ ಅಂತ. ಅಪ್ಪ ಹೆಂಗಿರುತ್ತೋ ನೀವಾಗಿದ್ರೆ ಎಷ್ಟು ಕೇಳ್ತಿದ್ರಿ ಸರ್? ನಾವಿಲ್ಲ ಸರ್, ಮೀಟರ್ ಹಾಕೊಂಡು ಹೋಗ್ತೀವಿ. ಮೀಟರ್ ಹಾಕೊಂಡು ಹೋಗ್ತೀವಿ. ಎಷ್ಟು ಆಗ್ಬೋದು ಕತ್ತಿ ರೂಪಾಯಿಗೆ? ಏನು ಇಲ್ಲಿಂದ ಒಂದು 160 180 ರೂಪಾಯಿ. 200 ರೂಪಾಯಿ. ಒಂದು 50 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ನೀವು ಬಾಯ್ ಬಿಟ್ಟು ಕೇಳ್ಬೋದು. ನಿಮ್ಗೆ ಏನೋ ವಾಪಸ್ ಒಬ್ಬನೇ ಹೋಗ್ಬೇಕಾಗತ್ತೆ, ಅದು ಬಾಡಿಗೆ ಸಿಗಲ್ಲ. ಒಂದು 50 ರೂಪಾಯಿ ಎಕ್ಸ್ಟ್ರಾ ಕೇಳ್ಬೋದು ಸಾಮಾನ್ಯವಾಗಿ, ಅಷ್ಟೇ ಅಲ್ವಾ? ಏನಕ್ಕೆ ಸರ್ ಕೊಡ್ಬೇಕು? ಎಕ್ಸ್ಟ್ರಾ ಏನೋ ಕೊಡ್ಬೇಕು ಹೇಳಿ? ಇರೋದು ಏನಕ್ಕೆ? ಬಾಡಿಗೆ ಸಿಗುತ್ತೆ. ಎಕ್ಸ್ಟ್ರಾ ಏನೋ ಕೊಡ್ಬೇಕು? ಕಸ್ಟಮರ್ ಪ್ಯಾಸೆಂಜರ್ ಹತ್ರ ನಾವೇನಕ್ಕೆ ಇದು ಮಾಡ್ಬೇಕು ಹೇಳಿ? ಅದೆಲ್ಲ ತಪ್ಪು, ಅದು ಮಾಡಬಾರ್ದು. ಓಕೆ, ಈಗ ಇಲ್ಲಿ ಮೆಜೆಸ್ಟಿಕ್ ಅಲ್ಲಿರುವಂತಹ ಆ ರೀತಿಯಾದ ಆಟೋ ಚಾಲಕರಿಗೆ ಏನ್ ಸಂದೇಶ ಕೊಡ್ತೀವಿ? ದಯವಿಟ್ಟು ಜಾಸ್ತಿ ಪ್ಯಾಸೆಂಜರ್ ಹತ್ರ ಜಾಸ್ತಿ ಕೇಳಬೇಡಿ ಹಂಗಂತ ಹೇಳಕ್ ಇಷ್ಟಪಡ್ತೀನಿ. ಅವರಿಂದಲೇ ಒಂದು ರೀತಿಯಾದಂತಹ ಕೆಟ್ಟ ಹೆಸರು ಅವರಿಂದ ಹಾಗೆ ನಮ್ಗೆಲ್ಲರಿಗೂ ಕೆಟ್ಟ ಹೆಸರು. ಸರ್ ಅದೇನಿಲ್ಲ ಸರ್, ಕಸ್ಟಮರ್ ಮೇಲೆ ಡಿಪೆಂಡ್ ಆಗತ್ತೆ. ಒಂದ್ ಕಡೆ ಹೋಗೋ ಜಾಗದಿಂದ ಖಾಲಿ ಬರ್ಬೇಕಾಗತ್ತೆ ಬಾಡಿಗೆ. ಒಂದ್ ಕಡೆಯಿಂದ ಖಾಲಿ ಒಂದ್ ಕಡೆ ಪ್ರಾಫಿಟ್ ಆಗತ್ತೆ, ಒಂದ್ ಕಡೆ ಲಾಸ್ ಆಗತ್ತೆ. ಇವಾಗ ಅದರಿಂದ ಏನಾಗಿದೆ, ಎಲ್ಲ ಓಲಾ ಊಬರ್ ರ್ಯಾಪಿಡೋ ಬಂದಿಂದ ಮೀಟರ್ ಬಾಡಿಗೆ ಯಾರು ಹೋಯ್ತಾ ಇಲ್ಲ. ಇವಾಗ ಆಚೆ ಊರಿಂದ ಬಂದು ಅವ್ರಿಗೆ ಅಡ್ರೆಸ್ ಗೊತ್ತಿರಲ್ಲ. ಅವಾಗ ಏನ್ ಮಾಡ್ತಾರೆ, 100 ಕೇಳೋ ಜೊತೆ 200 ಕೇಳಿದ್ರು ಕೊಟ್ಟೋಯ್ತಾರೆ. ಇರೋರು ಕೊಡ್ತಾರೆ, ಇಲ್ದಾರ ಬಸ್ಸಲ್ಲಿ ಹೋಯ್ತಾರೆ. ದುಡ್ಡು ಇರೋರು ಕೊಟ್ಟೋಯ್ತಾರೆ, ಇಲ್ದಾರ ಏನ್ ಮಾಡ್ತಾರೆ, ಬಡವ್ರು ಏನ್ ಮಾಡ್ತಾರೆ, ಸೀದಾ BMTC ಅಲ್ಲಿ ಹೋಯ್ತಾರೆ. ಅಷ್ಟೇ ಆಗಿರೋದು. ಇಲ್ಲಿ ಏನಾಗಿದೆ, ಇಲ್ಲಿ ಓಲಾ ಊಬರ್ ರ್ಯಾಪಿಡೋ ಬಂದಿದ್ದರಿಂದ ಎಲ್ಲ ಆನ್ಲೈನ್ಗೆ ಹೋಯ್ತಾವ್ರೆ. ಇಲ್ಲ ಸರ್, ಇಲ್ಲಿ ತುಂಬಾ ದೊಂಬಿ ಎಬ್ಬಿಸ್ತಾರೆ ಅಂತ ಕೆಲವರು ಸರ್ ಆಟೋ ಸರ್. ಇವಾಗ ನಾನು ಹೇಳ್ತಾ ಇದೀನಿಲ್ಲ ಸರ್, ದೊಂಬಿ ಯಾರು ಇವಾಗ ಇರೋರು ಕೊಟ್ಟೋಯ್ತಾರೆ, ಇಲ್ದಾರ ಮತ್ತೆ ಬಸ್ಸಲ್ಲಿ ಹೋಯ್ತಾವ. ಕರೆಕ್ಟಾ? ದುಡ್ಡಿರೋನ್ ಏನ್ ಮಾಡ್ತಾರೆ, 100 200 ತಗೊಂತ ಕೊಡ್ತಾರೆ. ನಾವೇ ಹೊಡೆದ್ರು ಪೊಲೀಸರು ಒಂದು 20 ರೂಪಾಯಿ ಅಷ್ಟೇ ಅಂತಾರೆ. ಒಬ್ರು ಇಲ್ಲ ರೀ ಅಂತಾರೆ, 20 ರೂಪಾಯಿ ಕೊಡಿ ಅನ್ನೋದು ಕೊಡ್ತಾರೆ. ಒಬ್ಬೊಬ್ರು ಏನ್ ಮಾಡ್ತಾರೆ, ಕೊಡೋದಿಲ್ಲ ಇಲ್ಲ ಅಂತ. ಇವಾಗ ಒಂದ್ ಸಮಯ ಹೋಗತ್ತೆ, ಒಂದ್ ಕಡೆ ಹೋಗಿರ್ತಾರೆ, ಅಲ್ಲಿಂದ ಖಾಲಿ ಇಲ್ಲಿಗೆ ಬರ್ತಾರೆ. ಪಾಪ ಒಳ್ಳೆಯವರು ಇದಾರೆ, ಕೆಟ್ಟವರು ಇದಾರೆ. ಎಲ್ಲಾರು ನಾನು ಕೆಟ್ಟವನು ಅಂತ ನಾನು ಒಳ್ಳೆಯವನು ಅಂತ ಹೇಳಕ್ಕಾಗಲ್ಲ. ಪ್ರಪಂಚ ಹಂಗಿರೋದ್ರಿಂದ ಏನು ಮಾಡಕ್ಕಾಗಲ್ಲ. ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಕೆಟ್ಟ ಹೆಸರನ್ನು ಹೋಗ್ಲಾಡ್ಸಿಕ್ ನೀವೇನು ಸಂದೇಶ ಕೊಡ್ಬೋದು ಅಂತವ್ರಿಗೆಲ್ಲ? ಸರ್ ಅದೇ ಹೇಳ್ತಾ ಸರ್, ದುಡ್ಡು ಇರೋರು ಕೊಟ್ಟೋಯ್ತಾರೆ ಸರ್. ದುಡ್ಡು ಇಲ್ದಾರ ಏನ್ ಮಾಡ್ತಾರೆ, ಕಾಯ್ಕೊಂಡು ಅವರು ಎಲ್ಲೂ ಇಲ್ಲೇ ಒಂದ್ 4 ಬಾಡಿಗೆ ಹೊಡ್ಸ್ಕೊಂಡು ಹೋಯ್ತಾರೆ. ಅಷ್ಟೇ ಜೀವನ ಏನದು. ಅದು ದುಡ್ದೇನೆ ಅವ್ರ ಮನೆಗೆ ಎತ್ಕೊಂಡೋಗಲ್ಲ, ಅಲ್ಲಲ್ಲೇ ಹಾಳೆ ಆಗತ್ತದು. ಅದು ಕಷ್ಟಪಟ್ಟು ದುಡ್ಡು ಸರ್. ಮೀಟರ್ ಅಂದ್ರೆ ಮೀಟರ್ ಬಾಡಿಗೆ ಹೋಗಿ ಅದೇ ಹೇಳ್ತಲ್ಲ ಸರ್, ಮೀಟರ್ಗೆ ಇಲ್ಲಿಂದ 18 ರೂಪಾಯಿ ಅಂತ ಹೋಯ್ತು, ಅಲ್ಲಿಂದ ಖಾಲಿ ಬರ್ಬೇಕಾಯ್ತು. ರಾಜಾದಿನವ್ರು ಹೋಯ್ತಾರೆ, ರಾಜಾದಿನವ್ರದ ಬಾಡಿಗೆ ಸಿಗಲ್ಲ, ಖಾಲಿ ಬರ್ಬೇಕು, ಇಷ್ಟಿಗೆ ಖಾಲಿ ಬರ್ಬೇಕು. ಅಲ್ಲಿ ಕಾಯ್ದೆ 1 ಗಂಟೆ ಕೂತೀರಿ ನೀವು. RR ನಗರ್ಗೆ ಹೋಗಿ ಬಾಡಿಗೆ ಸಿಗಲ್ಲ, ಖಾಲಿ ಬರ್ಬೇಕು. ಇಲ್ಲಿಗೆ ಮೆಟ್ರೋ ಇದೆ, ಮೆಟ್ರೋದಲ್ಲಿ ಬರ್ತಾರೆ ಜನ. ವಿಜಯನಗರ್ಗೆ ಹೋಗಿ ಆಟೋದಲ್ಲಿ ಯಾರೋ ಏಜ್ ಆದವ್ರು ಬರ್ತಾರೆ, ಯಾರೋ ಬಂದು ಆಟೋದಲ್ಲಿ ಹತ್ತು ಬರೋರು, ಅವ್ರು ತೆಗೆದು ಖಾಲಿ ಬರಲೇಬೇಕು. ಇಲ್ಲಿಗೆ ಏನ್ ಮಾಡ್ತಾರೆ, ಅವಾಗ ಯಾರ ಹತ್ರ ಕೇಳ್ತಾರೆ, ಇನ್ನೆಲ್ಲಿ ಹೋಗಿ ತರ್ತಾರೆ ಇಲ್ಲಿ 63 ರೂಪಾಯಿ. ಹೌದು ಸರ್. ಇವಾಗ ಖಾಲಿ ಇಲ್ಲಿಂದ ನಿಮ್ಗೆ ದೊಡ್ಡ ಬಂಸಂದ್ರ ಹೋಯ್ತಾರೆ, ದೊಡ್ಡ ಬಂಸಂದ್ರ ಬಾಡಿಗೆ ಸಿಗಲ್ಲ, ಖಾಲಿ ಬರ್ಲೇಬೇಕು. ಅಮ್ಮಮ್ಮ ಮಲ್ಲೇಶ್ವರಂ ಬಂದ್ರೆ ಬಾಡಿಗೆ ಸಿಗಲ್ಲ. ಯಾಕಂದ್ರೆ ಏಜ್ ಆದವರು ಅವರು ಕೈ ಬಾಡಿಗೆ ಬರೇ ರೋಡ್ ಬಾಡಿಗೆನೆ ಓಡಿಸ್ತಾರ ಅವರು. ಕೆಲವರು ಒತ್ತಾಯ ಮಾಡ್ತಾರಲ್ಲ, ಬನ್ನಿ ಅಂತ ಕರೀತಾರೆ. ಬನ್ನಿ ಅಂದ್ರೆ ಸರ್, ಇವಾಗ ನನ್ಗೆ ಹೊಟ್ಟೆ ಹಸಿದು ನಾನೇ ಸರ್ ಕೇಳಕ್ಕಾಗದ್ದು. ಹೊಟ್ಟೆ ಯಾರಿಗೆ ಹಸಿತಾ ಇರೋದು? ಅವ್ನು ಕೇಳ್ತಾನೆ.
ಕೊಟ್ಟರೆ ಕರ್ಕೊಂಡೋದು, ಇಲ್ಲ ಅಂದರೆ ಬಿಡಿ ಅಂತ ಹೋಯ್ತಾ ಇರ್ತಾರೆ ಅಷ್ಟೇ, ಇನ್ನೇನಿಲ್ಲ. ಸರಿ ಸರ್, ಏನು ಕಾರಣ ಯಾಕೆ ಹಿಂಗೆ ಆಗ್ತಾ ಇದೆ ಅಂದರೆ ಮೀಟರ್ ರೇಟ್ ಸರಿ ಇಲ್ಲ. ಮೀಟರ್ ರೇಟ್ ಸರಿಯಾಗೈತೆ ಅಂದರೆ ಈ ಓಲಾ ಊಬರ್ಗಳು ಬಂದು ರ್ಯಾಪಿಡ್ 2 ವೀಲರ್ಗಳು ಬಿಟ್ಟಿದ್ರು, ಅದರಿಂದ ಆಟೋ ಡ್ರೈವರ್ ಕೆಟ್ಟೋಗಿದ್ದಾರೆ ಅಷ್ಟೇ. ಬೇರೆ ಏನು ಮಾತಾಡೋಕೆ ಇಷ್ಟಪಡಲ್ಲ. ಅಲ್ಲ ಇತ್ತೀಚೆಗೆ ಕೆಲವೊಂದು ವಿಡಿಯೋಗಳು ಓಡಾಡ್ತಾ ಇರೋದು, ಕತ್ತರಿಗುಪ್ಪೆಗೆ ಹೋಗುವಂತ ಪ್ರಯಾಣಿಕರಿಗೆ 600-700 ರೂಪಾಯಿ ಕೇಳ್ತಾರೆ. ನಾವು ಕೇಳಲ್ಲ. ಗಲಾಟೆ ಆಗಿರುವಂತದ್ದು ಕೂಡ ಲಕ್ಷಣ ನೋಡಿದೆ, ಮೊಬೈಲಲ್ಲಿ ನೋಡಿದೆ. ನಾವು ಆ ಥರ ಏನು ಕೇಳಲ್ಲ. ನೀವು ಮೀಟರ್ ಹಾಕಿ ಕೊಡಿಸ್ತೀರಾ ಅಥವಾ ಆ್ಯಪ್ಗಳ ಸರ್? ಆ್ಯಪ್ಗಳು ಮೀಟ್ರು ಹಿಂಗೆ ನಮ್ಮ ಪ್ರೀಪೇಡ್ ಆಟೋ ಸ್ಟ್ಯಾಂಡು, ಪ್ರೀಪೇಡ್ ಆಟೋ. ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಈ ರೀತಿಯಾದಂಥ ಕೆಟ್ಟ ಸಂದೇಶಗಳು ಹೋಗ್ತಾರ ಅಂತ ಚಾಲಕರಿಗೆ ಏನು ಹೇಳ್ತೀವಿ? ಒಬ್ಬರು ನಂತರ ಅವರ ಅಭಿಪ್ರಾಯ. 5 ಜನ ಮಕ್ಕಳು ಇರ್ತಾರೆ ತಾಯಿಗೆ, 5 ಜನ ಒಂದೇ ಥರ ಇರಲ್ಲ. ಹಂಗೆ ಖಂಡಿತ ಖಂಡಿತ. ಹಂಗೆ ಓಕೆ, ಇಲ್ಲಿ ನೀವು ಬಾಡಿಗೆನ ಅಥವಾ ಏನು ಸರ್ ಬಾಡಿಗೆ ಏನು? ನಮ್ಮ ಬಾಡಿಗೆ ಯಾವ ಮಟ್ಟಕ್ಕೆ ಸರ್? ಅಂದ್ರೆ ನಮ್ಮದು ಪ್ರೀಪೇಡ್ ಆಟೋ ಸ್ಟ್ಯಾಂಡು. ನಮ್ಮ ಬಾಡಿಗೆ ಬಂದರೆ ಮಾತಾಡ್ಕೊಂಡು ಹೊಡಿತೀವಿ. ಇಲ್ಲಿಂದ ನೋಡಿ ಆನಂದ್ 50 ರೂಪಾಯಿ ಹೋಗ್ತೀವಿ, ಗಾಂಧಿನಗರ ಒಂದು 60 ರೂಪಾಯಿ 70 ರೂಪಾಯಿ ಹೋಗ್ತೀವಿ. ಆ ಥರ ಮಾರ್ಕೆಟ್ಗೆ 100-200 ಕೇಳ್ತಾರೆ ಅನ್ನೋದು ಇದೆ. ಯಾರು ಕೇಳ್ತಾ ಗೊತ್ತಿಲ್ಲ. ನಾವು ರ್ಯಾಪಿಡೋನ ಅನ್ಇನ್ಸ್ಟಾಲ್ ಮಾಡಿದ್ದಾರೆ. ಯಾಕೆ? ಯಾವುದೇ ಬೈಕ್ ಟ್ಯಾಕ್ಸಿ ಎಲ್ಲ ಪರ್ಮಿಷನ್ ಇದ್ದಿದ್ದಿಲ್ಲ, ಅದಕ್ಕೆ ನಾವು ಅನ್ಇನ್ಸ್ಟಾಲ್ ಮಾಡಿದ್ದಾರೆ. ಅವನು ಮಾಡಿರೋದ್ರಿಂದ ನಿಮ್ಗೆಲ್ಲ ಸಮಸ್ಯೆ ಆಗ್ತದೆ. ಹಾಂ ಹೌದು, ಅದರಿಂದ ನಾವು ಅನ್ಇನ್ಸ್ಟಾಲ್ ಮಾಡಿದ್ರೆ ರ್ಯಾಪಿಡ್ ಹೊಡಿತಾ ಇಲ್ಲ. ಓಲೋ ಉಬರು ನಮ್ಮ ಯಾತ್ರೆ ಅಷ್ಟೇನೆ. ಮೆಜೆಸ್ಟಿಕ್ ಅಲ್ಲಿ ಕೆಲ ಆಟೋ ಚಾಲಕರಿಗೆ ತುಂಬಾ ಕೆಟ್ಟ ಹೆಸರು ಇದೆ. ಆ ಕೆಟ್ಟ ಹೆಸರು ಸಂಬಂಧಪಟ್ಟಾಗೆ ಕೆಲ ಆಟೋ ಚಾಲಕರಿಗೆ ಏನ್ ಸಂದೇಶ ಹೇಳ್ಬೋದು ನೀವು? ನಿಮ್ಗೆ ಗೊತ್ತೇ ಇದೆ ಯಾಕೆ ಕೆಟ್ಟ ಹೆಸರು? ಅದ್ರ ಬಗ್ಗೆ ನಾವೇನು ಹೇಳೋದು, ಎಲ್ಲ ಅವರು ಇದ್ರ ಮೇಲೆ ಹೋಗುತ್ತೆ. ಬಾಡಿಗೆ ಜಾಸ್ತಿ ಕೇಳ್ತಾರೆ, ಪ್ರಯಾಣಿಕರಿಗೆ ತೊಂದರೆ ಒಬ್ಬೊಬ್ರು ಒಂದೊಂಥರ ಇರ್ತಾರೆ, ಎಲ್ಲರೂ ಒಂದೇ ತರ ಇರೋದಿಲ್ಲ. ನಾವು ಓಲಾ ಉಬರ್ ಬಂದೆ, ನಾನು ಬಂದು ನಿಮ್ಮ ಹತ್ರ ಬಂದೆ ಅಣ್ಣ, ನಿಮ್ಮ ಹತ್ರ ಬಾಡಿಗೆ ಬಂದು ಸಿಕ್ಕಿದ್ರೆ ಓದ್ತಾ ಇರ್ತೀವಿ. ನಾವು ಮೀಟರ್ ಬಂದ್ರೆ ಮೀಟರ್ ಹಾಕೊಂಡು ಹೋಗ್ತೀರಿ, ಇಲ್ಲ ಓಲಾ ಉಬರಲ್ಲಿ ಬಂದ್ರೆ ಅದರಲ್ಲೇ ಬಾಡಿಗೆ ಹಾಕೊಂಡು ಹೋಗ್ತೀರಿ. ತಂದೆ ಮಾತನ್ನ ಮಕ್ಕಳೇ ಕೇಳಲ್ಲ. ನಾವು ಸಂದೇಶ ಕೊಟ್ಟರೆ ಕೇಳ್ದಲ್ಲ, ಹೊಡೆದು ಕಳಿಸ್ತಾರೆ. ಇಲ್ಲಿ ಕೆಲವು ಟೈಮ್ ಗಾಡಿ ಹಾಕಿದಾಗ ಎತ್ತು ಅಂದ್ರೆ ಎತ್ತಬೇಕು. ಅರ್ಥ ಆಯ್ತಾ? ಇದು ಯಾರು ಸರ್ ಮಾಡಕ್ಕಾಗಲ್ಲ. ಪೊಲೀಸ್ನವ್ರು ಕರೆಕ್ಟ್ ಆಗಿದ್ರೆ ಎಲ್ಲ ಸರ್ ಹೋಗುತ್ತೆ ಅಷ್ಟೇ. ಅಲ್ಲ ಸರ್, ಈಗ ನಾನು ಕೇಳ್ತಿರೋ ಒಂದು ಉದ್ದೇಶ ಅಲ್ಲ, ನೋಡ್ದೆ ನಾನು ವಿಡಿಯೋಲಿ ಯಾರೋ 700 ಚಾಲಕರಿಗೆ ಇರುವಂತ ಇಲ್ಲ ನೋಡಿ ಸರ್, ದಯವಿಟ್ಟು ಹೇಳ್ತೀನಿ. ಈಗ ನಾನು ಎಲ್ಲೋ ಇರೋದು, ಬಾಡಿಗೆ ಬಂದೆ, ನಾನು ಒಬ್ರು ಹ್ಯಾಂಡಿಕ್ಯಾಪ್ಟರ್ ಕರ್ಕೊಂಡ್ ಬಂದೆ. ನೋಡ್ದೆ ನಾನು ನಿಮ್ ನಿಲ್ಸೋಗಿ ನೋಡ್ದೆ. ಅಷ್ಟೇ ನಮ್ ಕೆಲಸ. ಯಾವ್ದನ್ನ ಸಿಕ್ಕಿರಾಗಿಲ್ಲ, ಪೊಲೀಸರು ಬಂದು ಹಿಂದೆ ಫೋಟೋ ತೆಗಿತಾರೆ, ನಾವು ಹೋಗ್ತಾ ಇರ್ತೀವಿ. ಇಲ್ಲಿ ಹೇಳಿಲ್ವಾ, ಅದು ಪೊಲೀಸ್ನವ್ರ ಕೆಲಸ, ನಾವ್ ಯಾರು ಸರಿಪಡಿಸಕ್ ಆಗಲ್ಲ. ಎಲ್ಲೋ ಅದು ಇಲ್ಲಿ 100 ಆಟೋ ಬಂದ್ರೆ ಯಾರೋ ಒಬ್ರು ಇಬ್ರು ಇರ್ತಾರೆ. ಆ ತರದವ್ರು ನಿಮ್ಮಿಂದ ಏನ್ ಮೆಸೇಜ್ ಕೊಡ್ಬೋದು? ಏನು ಮಾಡಬಾರ್ದಂಗೆಲ್ಲ ನ್ಯಾಯಸಮ್ಮತವಾಗಿ ನಡ್ಕೋಬೇಕು. ಆಟೋನ ಲಕ್ಷ್ಮಿ ರೂಪದಲ್ಲಿ ನೋಡ್ತೀರಾ, ಆ ಲಕ್ಷ್ಮಿ ಬರೋ ರೀತಿಯಾಗಿ ಮಾಡ್ಕೊಂಡ್ರೆ ನಾವು ಹೊಟ್ಟೆ ಪಾಡಿಗೆ ಬಂದಿದ್ದೀವಿ. ಇದು ಹೇಳ್ತೀನಿ ಕೇಳಿ, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಇದೆಯಲ್ಲ, ಎಲ್ಲಾದ್ರೂ ನ್ಯೂನ್ಯತೆ ಇದೆ. ಅದೇ ತರ ಇದ್ರಲ್ಲೂ ನ್ಯೂನ್ಯತೆ ಇದೆ ಅಷ್ಟೇ. ಪೊಲೀಸ್ ಡಿಪಾರ್ಟ್ಮೆಂಟ್ ಸರಿಗಿದ್ಯಾ? ಯಾವ್ದಾನ ಸರಿಗಿದ್ಯಾ? ಅದೇ ತರ ಇದ್ರಲ್ಲೂ. ಈಗ ಗೌರ್ಮೆಂಟ್ ಅಧಿಕಾರಿಗಳು ನಾವೊಂದು ಪಾಪಿ ಇದಕ್ಕೆ ಹೋಗ್ತೀವಿ, ಲಂಚ ಕೊಟ್ರು ಕೈ ಕೊಟ್ಕೊಂಡು ನಿಂತ್ಕೋಬೇಕು ಅವ್ರ ಎದುರಿಗೆ. ಅಲ್ಲ, ಅವನಿಗೆ ಸರ್ಕಾರ RTO ಅವನಿಗೆ ಸರ್ಕಾರ ಸಂಬಳ ಕೊಡುತ್ತೆ, ನಾವು ಕೈ ಕೊಟ್ಕೊಂಡು ನಿಂತ್ಕೋಬೇಕು ಸಾರ್ ಅಂತ. ಇದ್ರಲ್ಲೂ ಅದೇ ತರ ನ್ಯೂನ್ಯತೆ ಇದಾವೆ. ಅದು ಕೆಲವರು ಪಬ್ಲಿಕ್ದೇನು ಅಂತ ನಾನು ರಾತ್ರಿ ನಡೆದಿರೋದು ಕೇಳ್ತಾ ಇಲ್ಲ. ಆಟೋದವ್ರು ಮಾತ್ರ ಸರಿಗಿರ್ಬೇಕು. ಅವ್ನು ದಿವಸ 1000 ರೂಪಾಯಿ ಲಂಚ ಅಂತ ನನಗೆ ಬುದ್ಧಿ ಹೇಳಕ್ ಬರ್ತಾನೆ. ಅಕಸ್ಮಾತ್ 20 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಮ್ಯಾಕ್ಸಿಮಮ್ ಕೇಳಿದ್ರೆ ಎಷ್ಟು ಕೇಳಬಹುದು ಸರ್? ಒಂದು 20 ಅಲ್ಲ, ಅದು ನಾವು ಕೇಳ್ತೀವಿ. ಎಲ್ಲೋ ದೂರ ಕರೀತಾರೆ, ಸರ್ ಒಂದೇನೋ ಸೇರ್ಸ್ಕೊಡಿ ಅಂತೀವಿ. ಒಂದು 20-30 ಕೊಟ್ಟು ಇಸ್ಕತ್ತೀವಿ. ಇಲ್ಲ ಮೀಟರ್ ಹಾಕೊಂಡು ಹೋಗ್ತೀವಿ, ನಮ್ಗೆ ಇಷ್ಟ ಇದ್ರೆ. ಇಲ್ಲ ಬರಲ್ಲ ಅಂತೀವಿ. ಯಾವ ಡಿಪಾರ್ಟ್ಮೆಂಟ್ ಇಲ್ಲ ಹೇಳ್ರಿ, ಎಲ್ಲ ನೀಟಾಗಿದ್ಯಾ? ಒಂದಂದ್ರೆ ಒಬ್ಬ 100% ನಿಂದಿರ್ತಾನೆ. ಯಾರು ಒಬ್ಬ ಮಾಡಿದಾಗೆ ಎಲ್ಲರಿಗೂ ಬ್ಲೇಮ್ ಮಾಡೋದು ತಪ್ಪು ಅಂತ ಹೇಳ್ತೀವಿ. ನಾವು ಪ್ರೀಪೇಡಲ್ಲಿ ಇದ್ದೀವಿ, ಪ್ರೀಪೇಡ್ ಸ್ಟ್ಯಾಂಡ್ ಹೊಡಿತೀವಿ, ಬಾಡಿ ನಾವೇನು ಸಾಹಸ ಅಲ್ಲ, ನಾವು ಕೇಳ್ತೀವಿ. ಬಾಯ್ಬಿಟ್ಟು 10-20 ಕೊಡಿಮಾ ಮೀಟ್ ಹಾಕ್ತೀವಿ, ಕೇಳ್ತೀವಿ ಹೊರತು. ಬಟ್ ಅವ್ರ ಜೋಬು ಕೈ ಹಾಕಿ ದುಡ್ಡು ಕಿತ್ಕೊಳ್ಳಂತೂ ನಾವು ಯಾವ ಆಟೋ ಡ್ರೈವರು ಮಾಡಲ್ಲ. ಬಟ್ ಕೇಳ್ತಾರೆ ಎಕ್ಸ್ಟ್ರಾ. ಏನೋ ಇವಾಗ ನೀವು ಬೆಳಿಗ್ಗೆ 3 ಅವರಿಂದ ನಿಂತಿದ್ದೀವಪ್ಪ, ಯಾರು ಕೇಳ್ತೀರಾ? ನೋಡಿರಿ, ಒಂದು 10 ನಿಮಿಷ ನಿಂತ್ಕೊಂಡ್ರಿ, 100 ಆಟೋ ಬಂದರೆ 200 ಬೈಕ್ ಬರ್ತದೆ. ತಾಕತ್ತಿಲ್ವಾ? ಗೌರ್ಮೆಂಟ್ ತಾಕತ್ತಿದ್ಯಾ? ಇದೇ ತಾನೇ. 2 ವೀಲರ್ ಹೊಡಿಬೋದು. ನಮಗೂ ಪರ್ಮಿಷನ್ ಕೊಟ್ಬಿಟ್ರಿ, ನಾವು ಎಲ್ಲರೂ ಹೊಡಿತೀವಿ. ಥ್ರೋಟ್ ಕರ್ನಾಟಕ ಹೊಡಿಯೋಕೆ ನಾವು ರೆಡಿ ಇದ್ದೀವಿ. ಫ್ರೀಯಾಗಿ ಬಿಟ್ಬಿಡಿ, ನಮಗೂ ಪರ್ಮನೆಂಟ್ನಾ? ಹ್ಞೂ ಸರ್, ಅಟ್ಲೀಸ್ಟ್ ಲೇಡೀಸ್ ಹತ್ತಲ್ಲ 2 ವೀಲರ್. ನಾವು ಸುಳ್ಳು ಹೇಳಿದ್ರೆ ನೀವು ಯಾವಾಗಾರು ವೀಡಿಯೋ ಕೂತ್ಕೊಳ್ಳಿ. 100 ಬೈಕ್ ಬಂತು ಅಂದರೆ 80 ಲೇಡೀಸೇ ಬರ್ತಾರೆ, ಎಲ್ಲ ಆಫೀಸರ್ಸೇ ಬರ್ತಾರೆ. AP ಗಾಡಿ ಇದೆ, ಆಂಧ್ರ ಗಾಡಿ ಇದೆ, ತಮಿಳ್ನಾಡು ಗಾಡಿ ಇದೆ, ಉತ್ತರ ಪ್ರದೇಶ ಗಾಡಿ ಇದೆ, ಪಂಜಾಬ್ ಗಾಡಿ ಇದೆ. ತೋರಿಸಿ ನಾನು 2 ವೀಲರ್ ಇಲ್ಲೇ ಬೇಕಾದ್ರೆ. ರ್ಯಾಪಿಡೋ ಕೇಳಿದೆ ಸರ್, ಪೆಟ್ರೋಲ್ ಕಾಸು ಅಂತಾರೆ.
ಅವ್ರು IPD ಫ್ರೀಯಾಗಿ ಕೆಲಸ ಮಾಡ್ತಾರ ಸರ್? 70-80 ಸಾವಿರ ಲಕ್ಷ ರೂಪಾಯಿ ಹಾಂ, ಇವಾಗ ನಾವೇನು ಮಾಡ್ಬೇಕು ಹೇಳಿ? ಸುಮ್ಮನೆ ಶೋಕಿಗೆ ಯಾರೋ ಒಬ್ಬ ಯಾರೇನು ಸಾಚ ಇಲ್ಲ ಸರ್, ಎಲ್ಲರೂ ತಿಂತೀವಿ, ಎಲ್ಲರೂ ತಿಂತೀವಿ. 5 ಬೆಳ್ಳು ಒಂದೇ ಥರ ಅಲ್ಲ. ನಾವು ಹೇಳೋದು ಯಾರು ಮಾಡಿದ್ರು ಅವ್ರು ನೀವು ಶಿಕ್ಷೆ ಕೊಟ್ಟು ಅದನ್ನ ಲೆಕ್ಕ ಇರುತ್ತೆ. ಒಬ್ಬ ಮಾಡೋ ತಪ್ಪಿಗೆ ಇಡೀ ಆಟೋ ಡಿಪಾರ್ಟ್ಮೆಂಟೇ ತಪ್ಪು ಮಾಡೋದಕ್ಕೆ ಇರೋಬ್ಬರು ಆಟೋ ಚಾಲಕರಿಗೆ ಎಲ್ಲರೂ ತಪ್ಪು ಮಾಡೋದು ತಪ್ಪು ಅಷ್ಟೇ. ಮೊನ್ನೆ ರಾತ್ರಿ ಒಂದು ಇನ್ಸಿಡೆಂಟ್ ಆಗಿದೆ 5 ಗಂಟೆಲಿ. ಕದ್ದ ರೂಪಾಯಿಗೆ 700 ರೂಪಾಯಿ ಕೊಡೋ ಮಟ್ಟದಲ್ಲಿ ಆ ಮಹಿಳೆ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಕೂಡ ಮಾಡಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಇದು ಅಂದ್ರೆ ಆ ಚಾಲಕರ ಬಗ್ಗೆ ಏನು ಗೊತ್ತಾ ಸರ್, ಅದೇ ಹೇಳ್ತೀವಲ್ಲ ಸರ್, ಯಾರೋ ಒಬ್ಬರು ಮಾಡಿರ್ತಾರೆ, ಬಟ್ ಅವನ ಪರಿಸ್ಥಿತಿ ಏನಿತ್ತು ಅದು ನಮಗೂ ಗೊತ್ತಿರೋಲ್ಲ. ಬೆಳಿಗ್ಗೆ ರಾತ್ರಿ 2 ಗಂಟೆ ಬಂದು ಕೂತಿರ್ತಾರೆ, 3 ಗಂಟೆ ಬಂದು ಕೂತಿರ್ತಾರೆ, ಫೋನ್ ಇರಲ್ಲ, ಏನೋ ಕೇಳಿರ್ತಾರೆ. ನಾವು ಕೇಳಿರಲ್ಲ ಅಂತ ಹೇಳಲ್ಲ, ಓಪನ್ ಲೈವಲ್ಲಿ ಇರೋದ್ರಿಂದ ಕೇಳಿರ್ತಾರೆ. ಬಟ್ ಯಾರೋ ಒಬ್ಬ ಮಾಡೋದಕ್ಕೆ ಕೋಟಿ ಅಂಕಾರದ ಅವ್ನು ಫೈನ್ ಹಾಕ್ರಿ, ಕರ್ಸ ಅವ್ನು ಏನಿದೆ ಅದೊಂದು ಮಾಡ್ಬೋದು ಹೊರತು ನಾವು ಸಿಸ್ಟಮೇ ಸರಿ ಮಾಡ್ತೀವಿ ಅಂತ. ಸಂದೇಶಕ್ಕೆ ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಹೇಳೋದಾದ್ರೆ ಮೆಸೇಜ್ ಚಾಲಕರು ಒಳ್ಳೆಯವರ ಕೆಟ್ಟವರ ಮೆಜೆಸ್ಟಿಕ್ ಅಲ್ಲಿ ಇರೋರು 50-50 ಸರ್. ಇವಾಗ ಯಾರ ಮನಸ್ಸಲ್ಲಿ ಏನಿದೆ ನಮಗೂ ಗೊತ್ತಿಲ್ಲ. ನಂದು ನಾನು ಹೇಳ್ಬೋದು, ಅವ್ರದ್ದು ನಾನು ಹೇಳೋಕ್ಕಾಗುತ್ತೆ, ಇನ್ನೊಬ್ಬನ ನಾನು ಹೇಳೋಕ್ಕಾಗುತ್ತಾ? ನಾನು ಹೇಳೋದು ಇಷ್ಟ. ಸಮೂಹದ ಬಗ್ಗೆ ಎಲ್ಲರಿಗೂ ಇಲ್ಲಿ ನೋಡಿ ಸರ್, ಇದು ಪ್ರೀಪೇಡ್ ಸ್ಟ್ಯಾಂಡು. ಅಲ್ಲಿ ಪ್ರೀಪೇಡ್ ಏನು ಹೇಳ್ತಾರೆ ಅದಕ್ಕೆ ಹೋಗ್ತೀವಿ. ನಾವು ಅಷ್ಟೇ ಏನು ಸಾಚ ಅಂತ ಹೇಳೋದು 10-20 ರೂಪಾಯಿ ಎಕ್ಸ್ಟ್ರಾ ಮೀಟ್ರ್ ಕೇಳ್ತೀವಿ. ಅದು ಬಿಟ್ಟು ಕೊಡೋರು ಕೊಡ್ತಾರೆ ಇಷ್ಟ. ಇವಾಗ ಮಿನಿಮಮ್ 36 ರೂಪಾಯಿ ಇದೆ, 50 ಕೊಟ್ಟವ್ರು ಅವರೇ ಸರ್, 50 ಕೊಡ್ತೀವಿ ಬನ್ನಿ ಅನ್ನೋರು ಅವರೇ. ನಾವು ಅವ್ರ ಮೇಲೆ ತಪ್ಪು ಹೇಳೋಕ್ಕಾಗುತ್ತಾ? ಇವಾಗ ದುಡ್ಡು ಇಲ್ಲದೆ ಇರೋರು ನಾವು ಒಂದ್ಸಲಿ ಎಷ್ಟೋ ಫ್ರೀ ಟಾಪ್ ಮಾಡಿರ್ತೀವಿ, ಅದೆಲ್ಲ ಹೇಳೋಕ್ಕಾಗುತ್ತಾ? ನಮ್ಮ ಪರಿಸ್ಥಿತಿ ಹಿಂಗಿದೆ ಸರ್. ಇಲ್ಲ ರಾಪಿಡೋ ನಿಲ್ಲಿಸ್ರಿ, ಇಲ್ಲ ಆಟೋ ನಿಲ್ಲಿಸ್ಬಿಡ್ರಿ, ಕಂಪ್ನಿಗೆ ಹೋಗಿ ನಿಲ್ಲಿಸೇ ಬಿಡ್ರಿ, ಆಟೋನೇ ಬೇಡ ನಮಗೆ. ಇವಾಗ ಆಟೋ 3 ಲಕ್ಷ ಬಂಡವಾಳ ಹಾಕಕ್ಕೆ 1 ಲಕ್ಷ ಹಾಕಿ ಬೈಕ್ ಓಡಿಸ್ಬೋದಲ್ಲ ನಾವು. ಈ ಡ್ರೆಸ್ ಹಾಕೊಂಡು ಬೇವರು ಸಾಕಿ 2 ವೀಲರ್ ಶೂ ಹಾಕೊಂಡು ಶೋಗಿ T-ಶರ್ಟ್ ಹಾಕೊಂಡು ಓಡಾಯಿಸ್ಬೋದಲ್ಲ ತಾವು ಅಲ್ವಾ? ನಾನು ಗೌರ್ಮೆಂಟ್ಗೆ ಹೇಳ್ದೇನು ಇಲ್ಲ, ರ್ಯಾಪಿಡೋ ಕ್ಲೋಸ್ ಮಾಡಿ. ಇಲ್ಲ ಆಟೋದವ್ರು ಯಾರು ತಪ್ಪು ಮಾಡ್ದವ್ರು ಶಿಕ್ಷೆ ಆಗಲಿ, ಅದೇನಿಲ್ಲ. ಇವಾಗ ನಾವು ವರ್ಷಕ್ಕೊಂದ್ಸಲಿ 5,000 ರೂಪಾಯಿ ಇನ್ಸೂರೆನ್ಸ್ ಕಟ್ತೀವಿ, ಇನ್ನು ಪಾಸಿಂಗ್ 2,500 ರೂಪಾಯಿ ಕೊಡ್ತೀವಿ. ಮೀಟ್ರ್ ಪಾಸಿಂಗ್ ಹೋದ್ರೆ 150 ರೂಪಾಯಿ, ಅವ್ರಿಗೆ 50, ಇವ್ರಿಗೆ 20, ಎಲ್ಲದೂ ಇದೆ ಸರ್. ಎಲ್ಲ ಕಡೆನೂ ಇದೆ. ನಾವು 5 ಬೆಳ್ಳು ಒಂದೇ ಥರ ಅಲ್ಲ, ಯಾರು ಒಬ್ಬ ಮಾಡಿದ್ದಕ್ಕೆ ಎಲ್ಲರನ್ನೂ ಬ್ಲೇಮ್ ಮಾಡೋದು ತಪ್ಪು ಅಂತ ಹೇಳ್ತೀವಿ ಸರ್. ಇಲ್ಲಿ ಎಲ್ಲ ಥರದವರು ಇದ್ದಾರೆ, ಆಟೋ ಚಾಲಕರಲ್ಲಿ ಎಲ್ಲ ಥರದವರು ಇದ್ದಾರೆ. 5 ಬೆಳ್ಳು ಒಂದೇ ಥರ ಇಲ್ಲ. ಆ ಥರ ಇಲ್ಲಿ ಬರೋರು ಸುಮಾರು ಜನ ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ಕೆಲವೊಬ್ಬೊಬ್ಬರು ಏನೂ ಇಲ್ಲ ಅಂತ ಬಂದಾಗ ಆಟೋ ಡ್ರೈವರ್ಗಳು ಏನು ಮಾಡ್ತಾರೆ, ಕರೆಕ್ಟಾಗಿ ಅವ್ರು ಎಲ್ಲೋಗಬೇಕು, ಏನು ಮಾಡಬೇಕು, ಯಾವ ಜಾಗಕ್ಕೆ ಸೇರಿಸ್ಬೇಕು ತಲುಪಿಸೋವಂಥ ಕೆಲಸ ಮಾಡ್ತಾರೆ. ಕೊಟ್ಟಷ್ಟು ಈಸ್ಕೊತಾರೆ. ಕೆಲವೊಬ್ರು ಫೋನ್ ಇರಲ್ಲ, ಸರ್ ಫೋನ್ ಮಾಡಿ ನಂಬರು ಈಸ್ಕೊಳ್ಳಿ, ನಾವು ಊರಿಂದ ಬಂದಿದ್ದೀವಿ ಅಂತಾರೆ. ಫೋನ್ ಮಾಡಿ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ತಲುಪಿಸೋರು ಇದ್ದಾರೆ. ಕೆಲವೊಬ್ಬರು ಬಂದವ್ರ ಹತ್ರ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳಿ ಈಸ್ಕೊಂಡು ತಿನ್ನೋರು ಇದ್ದಾರೆ. ಈ ಥರ ಎಲ್ಲ ಜನನೂ ಇದ್ದಾರೆ. ಯಾರೋ ಒಬ್ರು ತಪ್ಪು ಮಾಡೋದಕ್ಕೆ ಎಲ್ಲ ಆಟೋ ಡ್ರೈವರ್ ಮೇಲೆ ಯಾಕೆ ಬಿಹೇವ್ ಮಾಡ್ತಾರೆ? ಯಾರಾದರೂ ಒಬ್ರು ಮಾಡೋರು ಒಬ್ರಿಗೆ ಶಿಕ್ಷೆ ಕೊಡಿ, ಕಾನೂನು ಪ್ರಕಾರ ಏನಿದೆ ಸಮಸ್ಯೆ ಯಾಕೆ? ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಎಲ್ಲ ಇದರಲ್ಲೂ ಎಲ್ಲ ವರ್ಗದಲ್ಲೂ ಇದ್ದೇ ಇರ್ತಾರೆ. ಅವ್ನು ತಪ್ಪು ಮಾಡಿದ್ದಾನಾ, ಹಿಡ್ಕೊಳ್ಳಿ, ಫೈನ್ ಹಾಕಿ, ಆ ಥರ ಮಾಡಿ. ತಪ್ಪು ಮಾಡದೇ ಇರೋರಿಗೆಲ್ಲ ಇಲ್ಲ ಆಟೋ ಡ್ರೈವರ್ ಎಲ್ಲರೂ ಹಿಂಗೆ ಅಂತ ಹೇಳಿದ್ರೆ ಅದು ತಪ್ಪದು. ಅಂದ್ರೆ ಆಟೋ ಚಾಲಕರಿಗೆ ಈ ರೀತಿ ಸಮಸ್ಯೆ ಉದ್ಭವ ಆಗೋಕ್ಕೆ ಏನು ಕಾರಣ ಸರ್? ಏನು ಕಾರಣ ಅಂದರೆ ಬೈಕ್ ಟ್ಯಾಕ್ಸಿ ಬಿಟ್ಟಿದ್ದಾರೆ. ಬೈಕ್ ಟ್ಯಾಕ್ಸಿ ಬಿಟ್ಟು ಆಟೋದವ್ರಿಗೆ ನೀವೇ ನೋಡ್ತಾ ಇದ್ದೀರಾ ಗಾಡಿಗಳು ಹೆಂಗೆ ನಿಂತಿದೆ ಅಂತ. ಬಾಡಿಗೆಗಳಿಲ್ಲ, ಕೇಳೋರು ಕಡಿಮೆ. ನಾವು ಹಣ ಒಂದು 5 ರೂಪಾಯಿ 10 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತೀವಿ, ಇಲ್ಲ ಅಂತಲ್ಲ. ಆ ಥರ ಇರೋದಕ್ಕೆ ನೀವು ಬೈಕ್ ಟ್ಯಾಕ್ಸಿ ಬಿಟ್ಟು ಆಟೋ ಡ್ರೈವರ್ಗಳು ಕೆಟ್ಟವರು ಹಂಗೆ ಹಿಂಗೆ ಅಂದರೆ ನಾವು ಬಿಟ್ಬಿಡ್ತೀವಿ, ಬೈಕ್ ಟ್ಯಾಕ್ಸಿ ನಾವು ಓಡಿಸ್ತೀವಿ. ಯೂನಿಫಾರ್ಮ್ ಏನಕ್ಕೆ? ಯಾಕಂತಂದ್ರೆ ಮೆಜೆಸ್ಟಿಕ್ ಅಂತ ಅಂದಾಗ ನೂರಾರು ಆಟೋಗಳಿರ್ತವೆ. ಹೌದು, ಅದೇ ಆಟೋ ದುಡಿಮೆ ಅಂತ ಬಂದಿರ್ತಾರೆ. ಹೌದು. ಬಟ್ ಜನರ ಭಾವನೆ ಏನಿರುತ್ತೆ, ಆಟೋ ಸ್ಟ್ಯಾಂಡು ಚೆನ್ನಾಗಿರಲ್ಲ, ನಮ್ಗೆ ನಂಬಿಕೆ ಇಲ್ಲ ಅವ್ರ ಮೇಲೆ ಅನ್ನುವಂಥದ್ದು. ಆ ನಂಬಿಕೆ ಬರ್ಸ್ಬೇಕು ಸರ್. ಈಗ ಬರ್ಸ್ಬೇಕು ಅಂದರೆ ಸರ್ ಇಲ್ಲಿ ಇದು ಒಂದು ಸ್ಟ್ಯಾಂಡು, ಇಲ್ಲಿಂದ ಅಲ್ಲಿವರೆಗೂ ರೋಡುದ್ದಕ್ಕೂ ಆಟೋಗಳು ನಿಂತ್ಕೊತವೆ, ಮತ್ತು ಆ ಕಡೆ ನಿಂತ್ಕೊತವೆ, ಸುತ್ತಮುತ್ತ ಆಟೋಗಳು ನಿಂತ್ಕೊತವೆ. ಮೆಜೆಸ್ಟಿಕ್ಕು ಅಂದರೆ ಯಾರೋ ಒಬ್ಬ ಎಲ್ಲೋ ಮಾಡಿರ್ತಾನೆ, ಯಾರೋ ಒಬ್ಬ ಎಲ್ಲೋ ಮಾಡಿರ್ತಾನೆ, ಅದಕ್ಕೆ ಇಡೀ ಮೆಜೆಸ್ಟಿಕ್ಗೆ ಕೆಟ್ಟ ಹೆಸರು ಅಂತ ಹೇಳ್ಬಿಟ್ರಿ ಹೆಂಗೆ ಹೇಳಿ? ಒಂದು ಆಟೋ ಇದೆಯಲ್ಲಿ 1000 ಆಟೋಗಳಿದ್ದಾವೆ, 1000 ಆಟೋಗಳು ಬರ್ತವೆ ಹೋಯ್ತವೆ. ಅವನೋ ಒಬ್ಬ ಕೇಳಿರ್ತಾನೆ, ಅದು ಎಲ್ಲರ ಮೇಲೆ ಇದು ಮಾಡೋದು ತಪ್ಪೋದು. ನೋಡಿದ್ರಲ್ಲ, ಮೆಜೆಸ್ಟಿಕ್ನಲ್ಲಿ ಈಗ ಪ್ರಸ್ತುತ ಇರುವಂಥ ಆಟೋ ಚಾಲಕರನ್ನ ಅಭಿಪ್ರಾಯಗಳನ್ನು ಕೇಳ್ತಾ ಹೋದರೆ, ಯಾರೋ ಕೆಲವರು ಮಾಡುವಂಥ ಆಟೋ ಚಾಲಕರಿಗೆ
ನಮ್ಮಂಥ ನಿಯತ್ತಾಗಿ ದುಡಿಮೆ ಮಾಡುವಂಥ ಆಟೋ ಚಾಲಕರಿಗೆ ಕೆಟ್ಟ ಹೆಸರು ಬರುವಂಥ ಕೆಲಸವನ್ನು ಯಾರೋ ಮಾಡ್ತಿದ್ದಾರೆ ಅನ್ನುವಂಥದ್ದು ಈಗ ಪ್ರಸ್ತುತ ಇರುವಂಥ ಮೆಜೆಸ್ಟಿಕ್ನ ಆಟೋ ಚಾಲಕರ ಮಾತಾಗಿರುವಂಥದ್ದು. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ಕತ್ತರಿಗುಪ್ಪೆಗೆ ಯಾರೋ ಒಬ್ಬ ಆಟೋ ಚಾಲಕ 600ರಿಂದ 700 ರೂಪಾಯಿ ಕೇಳಿದ್ನು ಎನ್ನುವಂಥ ನಿಟ್ಟಿನಲ್ಲಿ, ಬಾಡಿಗೆ ರೂಪದಲ್ಲಿ ಕೇಳಿದ್ನು ಎನ್ನುವಂಥ ನಿಟ್ಟಿನಲ್ಲಿ ಆ ಮಹಿಳೆ ಆಕ್ರೋಶವನ್ನು ಹೊರಗಾಕುವಂಥ ಕೆಲಸ ಮಾಡ್ತಾರೆ. ಇದೇ ಒಂದು ವಿಡಿಯೋವನ್ನು ಹೊರತುಪಡಿಸಿ ಬೇರೆ ಬೇರೆ ಒಂದು ಇನ್ಸಿಡೆಂಟ್ಗಳು ಕೂಡ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಆಟೋ ಚಾಲಕರ ವಿರುದ್ಧವಾಗಿ ಆಗ್ತಾ ಇರುವಂಥದ್ದು. ಈ ಒಂದು ಕೆಟ್ಟ ಸಂದೇಶ ಮೆಜೆಸ್ಟಿಕ್ನಲ್ಲಿರುವಂಥ ಆಟೋ ಚಾಲಕರ ಮೇಲೆ ಬರ್ತಿರುವಂಥ ಕಾರಣದಿಂದಾಗಿ ನಾನು ಕೂಡ ಸ್ವತಃ ಆಟೋ ಚಾಲಕರನ್ನು ಕೇಳ್ತಾ ಹೋದೆ. ಇಲ್ಲಿ ಮೆಜೆಸ್ಟಿಕ್ನ ಬಹುತೇಕ ಆಟೋ ಚಾಲಕರು ಸರ್ ನಾವು ಕೇಳ್ತೇವೆ 10-20 ಹೆಚ್ಚುವರಿಯಾಗಿ ಕೇಳ್ತೇವೆ, ಕಾರಣ ಎಷ್ಟೇ, ಇಲ್ಲಿಂದ ಎಲ್ಲೋ ಒಂದು ಭಾಗಕ್ಕೆ ಬಾಡಿಗೆ ಹೋಗಿರ್ತೀವಿ, ಇಲ್ಲಿಂದ 100 ರೂಪಾಯಿ ಹೋದರೆ ವಾಪಸ್ ಬರುವಂಥ ಸಂದರ್ಭದಲ್ಲಿ ಬಾಡಿಗೆಗಳೇ ಸಿಗಲ್ಲ, ಅಥವಾ ಅಗ್ರಿಗೇಟರ್ ಕಂಪನಿ ರ್ಯಾಪಿಡ್ ಆಗ್ಬೋದು, ಓಲಾ ಆಗ್ಬೋದು, ಊಬರ್ ಆಗ್ಬೋದು ನಾವು ಹಾಕೊಂಡಿರ್ತೀವಿ. ಸದ್ಯಕ್ಕೆ ಆ ಆ್ಯಪ್ಗಳಿಂದಲೂ ಕೂಡ ಬಾಡಿಗೆ ಸಿಗದೇ ಇದ್ದ ಪಕ್ಷದಲ್ಲಿ ಈ ಕಡೆಯಿಂದ ಹೋಗುವಾಗ ವಾಪಸ್ ಬರಲಿಕ್ಕೆ ಒಂದು 30 ರೂಪಾಯಿ ಹೆಚ್ಚುವರೆಗೆ ಕೇಳ್ತೇವೆ ಹೊರತು ಇನ್ನೂ ಹೆಚ್ಚಿನ ರೂಪದಲ್ಲಿ ನಾವು ಬಾಡಿಗೆ ಕೇಳಲ್ಲ. ಯಾರೋ ಒಬ್ಬ ಆಟೋ ಚಾಲಕ ಮಾಡಿದ ತಪ್ಪಿಗೆ ನಮ್ಮೆಲ್ಲರಿಗೂ ಕೂಡ ಶಿಕ್ಷೆ ಅನ್ನುವಂಥ ನಿಟ್ಟಿನಲ್ಲಿ ಆಗ್ತಾ ಇದೆ. ಹೀಗಾಗಿ ಆ ಆಟೋ ಚಾಲಕರು ಕೂಡ ಬುದ್ಧಿ ಹೇಳುವಂಥ ನಾವು ಕೆಲಸವನ್ನು ಮಾಡ್ತೇವೆ. ಜೊತೆಗೆ ನಾವು ಕೂಡ ಹೊಟ್ಟೆಪಾಡಿಗೆ ದುಡಿಮೆಗಾಗಿ ಮಾಡ್ತಾ ಇದ್ದೇವೆ. ಅಂತಹ ಆಟೋ ಚಾಲಕರ ವಿರುದ್ಧವೂ ಕೂಡ ಪೊಲೀಸ್ ಇಲಾಖೆ ಕಠಿಣವಾದಂಥ ಶಿಕ್ಷೆಯನ್ನು ತೆಗೆದುಕೊಳ್ಳಿ. ಇಲ್ಲಿ ಒಂದಷ್ಟು ಸ್ಟ್ಯಾಂಡ್ಗಳೇನಿದಾವೆ ಆ ಸ್ಟ್ಯಾಂಡ್ಗಳಲ್ಲಿ ಹಾಕಿ ನಾವು ಬಾಡಿಗೆ ರೂಪದಲ್ಲಿ ಕೇಳ್ತೇವೆ, ಹೆಚ್ಚುವರಿಯಾಗಿ ಕೇಳಲ್ಲ. ಒಂದು ವೇಳೆ ಮೀಟ್ರ್ ಹಾಕಿ ಅಂದರೂ ಕೂಡ ಮೀಟ್ರ್ ಹಾಕ್ತವೆ. ವಾಪಸ್ ಬರುವಂಥ ಸಂದರ್ಭದಲ್ಲಿ 20-30 ಹೆಚ್ಚುವರೆಗೆ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ರೂಪದಲ್ಲಿ ಕೇಳ್ತೇವೆ. ಒಂದು ವೇಳೆ ಕೊಡದೇ ಇದ್ದ ಪಕ್ಷದಲ್ಲೂ ಕೂಡ ನಾವು ವಾಪಸ್ ಖಾಲಿ ಬರುವಂಥ ಕೆಲಸ ಕೂಡ ಮಾಡ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಇಲ್ಲಿರುವಂಥ ಆಟೋ ಚಾಲಕರು ನಮ್ಮ ಜೊತೆಗೆ ಅಭಿಪ್ರಾಯವನ್ನು ಹಂಚಿಕೊಂಡಿರುವಂಥದ್ದು. ಹಾಗಾದರೆ ಈಗ ಇಲ್ಲಿ ಮೆಜೆಸ್ಟಿಕ್ನಲ್ಲಿ ಕೆಟ್ಟ ಅಭಿಪ್ರಾಯ ಇರುವಂತಹ ಸಂಬಂಧಪಟ್ಟಾಗೆ ಇಲ್ಲಿರುವಂಥ ಆಟೋ ಚಾಲಕರು ಬಹುತೇಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ ಎನ್ನುವಂಥ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಹಂಚಿಕೊಳ್ಳುವಂಥ ಕೆಲಸ ಒಟ್ಟಾರೆಯಾಗಿ ಆಗಿದೆ. ಕ್ಯಾಮ್ರಾ ಪರ್ಸನ್ ನಾಗಪ್ಪ ಜೊತೆ ಮಂಜುನಾಥ್ ಹೊಸಹಳ್ಳಿ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.